ಯಲಹಂಕ ವಿಧಾನಸಭಾ ಕ್ಷೇತ್ರದ ಓಲ್ಡ್ ಟೌನ್ ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲೇನೆ ಶಿಶುಪಾಲನಾ ಕೇಂದ್ರವನ್ನ ಪ್ರಾರಂಭ ಮಾಡಿದ ಅಲೋಕ ಶಿಶುಪಾಲನಾ ಕೇಂದ್ರವನ್ನ ಮೊಬೈಲ್ ಕ್ರಿಚ್ ಅವರ ಸಹಯೋಗದೊಂದಿಗೆ ಪ್ರಾರಂಭ ಮಾಡಲಾಗಿದೆ. ಈ ಸಂಸ್ಥೆಯನ್ನ ಈ ಕೇಂದ್ರವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು MLA ವಿಶ್ವನಾಥ್ ಸರ್ ಅವರಿಗೆ ಕೇಳ್ಕೊಂಡಾಗ ಸರ್ ಈ ಜಾಗವನ್ನ ಗುರುತಿಸ್ಕೊಟ್ಟಿದ್ದಾರೆ. ಈ ಜಾಗನೇ ಯಾಕೆ ಐಡೆಂಟಿಫೈ ಮಾಡಿದೆ ಅಂತ ಹೇಳಿದ್ರೆ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ದುಡಿತಾ ಇರುವಂತ ಮಹಿಳೆಯರಾಗಿರ್ತಾರೆ. ಅಂತವರ ಮಕ್ಕಳು ನೆಗ್ಲೆಕ್ಟ್ ಆಗಬಾರ್ದು, ಮನೆಯಲ್ಲೋ ಅಥವಾ ಬೇರೆ ಯಾರ್ದೋ ಮನೆಯಲ್ಲೋ ಬಿಟ್ಟು ಹೋಗುವಂತ ಪರಿಸ್ಥಿತಿ, ಅಥವಾ ಅವರು ಕೆಲಸದ ಸ್ಥಳದಲ್ಲೇ ಆ ಮಗುನ ಎತ್ಕೊಂಡು ಹೋಗಿ ಅಲ್ಲಿ ಸುರಕ್ಷಿತ ವಾತಾವರಣದಲ್ಲಿ ಆ ಮಕ್ಕಳು ಬೆಳೆಯುವಂತ ಪರಿಸ್ಥಿತಿ ಇತ್ತು. ಅದನ್ನ ತಪ್ಪಿಸ್ಬೇಕು, ಮಕ್ಕಳಿಗೆ ಆ ಏಜಿಗೆ ತಕ್ಕಂತೆ ಬೆಳೆಯೋದಕ್ಕೆ ಸೂಕ್ತವಾದ ವಾತಾವರಣ ಕಲ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಜಾಗವನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದು ಕಂಪ್ಲೀಟ್ ಸುಸಜ್ಜಿತವಾಗಿರುವಂತಹ ಒಂದು ಜಾಗ ಆಗಿದ್ದು, ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ವ್ಯವಸ್ಥೆ ಇದೆ. ಮತ್ತೆ ಮಲ್ಗೋದಕ್ಕೆ, ಮಕ್ಕಳಿಗೆ ಮಲ್ಗೋ ಟೈಮ್ ಬಗ್ಗೆ, ಆ ಏಜಿನ ಮಕ್ಕಳಿಗೆ ಮಲ್ಗೋ ಟೈಮು ನಿಗದಿ ಇರೋದಿಲ್ಲ. ಅಂತ ಟೈಮಲ್ಲಿ ಮಕ್ಕಳಿಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಮಲ್ಕೋಬಹುದು, ಆಟ ಆಡ್ಬೋದು. ಮತ್ತೆ ಶಾಲಾ ಪೂರ್ವ ಶಿಕ್ಷಣ ಏನಿದೆ ಅದನ್ನ ಆವಾಗಲೇ ಪ್ರಾರಂಭ ಮಾಡೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಒಳಗಡೆ ಕಂಪ್ಲೀಟ್ ಚಿತ್ರಣವನ್ನು ನೋಡಿದಾಗ ಅದು ಗಮನಕ್ಕೆ ಬರುತ್ತೆ. ಮತ್ತೆ ಮಕ್ಕಳಿಗೆ ಮೀಲ್ಸ್ 4 ಟೈಮ್ ಮೀಲ್ಸ್ನು ಕೂಡ ಫೈವ್ ಮೀಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 1 ಟೈಮ್ ಫ್ರೂಟ್ಸ್ ಸಮಥಿಂಗ್ ಏನೋ ಇರುತ್ತೆ. ಸೊ ಕಂಪ್ಲೀಟ್ ಇಲ್ಲಿಯ ಜನ ಇದನ್ನ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು UNDP. ಅಲೋಕ, ಹೌದು, ಅಲೋಕ ಸಂಸ್ಕೃತದಲ್ಲಿ ಇದು ಕಂಪ್ಲೀಟ್ ಹೇಳೋದು ಎಲೈನ್ಮೆಂಟ್ ಸರ್, ತುಂಬಾ ಎನ್ಲೈಟ್ಮೆಂಟ್ ಆಗಿರುತ್ತೆ. ಅವರು ಸರ್ ಮೇಡಮ್ ಅದೇ ರೀತಿ ಫುಲ್ ಯಲಹಂಕ ಕ್ಷೇತ್ರನ ಮಾಡಿದ್ದಾರೆ. ಅದಕ್ಕೆ ಮುಂದಕ್ಕೆ ಅಲೋಕ್ ಸರ್ ಅದೇ ರೀತಿ ಮಾಡ್ಲಿ ಅಂತ ಫಸ್ಟ್ ಹೆಸರು ನಾನು ಅದನ್ನೇ ಇದ್ ಮಾಡ್ಕೊಂಡಿದ್ದೀನಿ. ಹೌದು ಹೌದು ಸರ್, ಚಿಕ್ಕ ಹುಡುಗರಿಂದ ನೋಡಿದ್ದೀನಿ.